ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕುಂಭರಾಶಿ ಜನವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಹೊಸ ವರ್ಷ ಮೊದಲನೇ ತಿಂಗಳು ಏನು ಫಲ ಸಿಗುತ್ತೆ ಅನ್ನೋದನ್ನ ತಿಳಿಸ್ತೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಪ್ರಿಯ ವೀಕ್ಷಕರೇ, 2/1/2026 ಶುಕ್ರವಾರ ಶಾಕಾಂಬರಿ ವ್ರತ, 3/1/2026 ಶನಿವಾರ ಬನಶಂಕರಿ ಪೂಜೆ, ಬನದ ಹುಣ್ಣಿಮೆ, 14/1/2026 ಧನುರ್ಮಾಸ ಯಾರು ಮಾಡ್ತಾ ಇದ್ದೀರಿ ಪೂಜಾ ಸಮಾಪ್ತಿಯ ದಿನ, 25/1/2026 ರಥಸಪ್ತಮಿ. ಶಾಕಾಂಬರಿ ದೇವಿ ಅಂದ್ರೆ ಭಗವತಿಯ ಅಂಶ. ಆಹಾರದ ಕೊರತೆ ಯಾವಾಗ ಆಗುತ್ತೋ ಆಗ ಶಾಕಾಂಬರಿ ದೇವಿಯಿಂದ ನಮಗೆ ತರಕಾರಿ, ಹಣ್ಣು, ಎಲೆಗಳು, ಹಸಿರು ಎಲೆಗಳು ಎಲ್ಲ ಆಹಾರ ಅಂದ್ರೆ ಪಾರ್ವತಿ ಅಂಶ. ಅದಕ್ಕೆ ಬನಶಂಕರಿ ಬೆಂಗಳೂರಲ್ಲೂ ಇದೆ ದೇವಸ್ಥಾನ. ಆ ಕಡೆ ನಾರ್ತ್ ಕರ್ನಾಟಕದಲ್ಲಿರೋರಿಗೆ ಬಾದಾಮಿಗೆ ಹೋಗ್ಬೋದು, ದೇವಿಯ ದರ್ಶನವನ್ನ ಮಾಡಿ. 14/1/2026 ಮಕರ ಸಂಕ್ರಮಣ, ಮಹಾಪುಣ್ಯ ಕಾಲದ ಮುಹೂರ್ತ, ಅರುಣೋದಯ, ರಥಸಪ್ತಮಿಯ ಅರುಣೋದಯ ಕಾಲದಲ್ಲಿ ಅಂದ್ರೆ 4 ಗಂಟೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲೇ ನೀವೇನ್ ಮಾಡ್ಬೇಕು, ಸ್ನಾನ ಮಾಡ್ಬೇಕು. ನದಿಯಲ್ಲೋ ಹೊಳೆಯಲ್ಲೋ ಮನೆಯಲ್ಲೋ ಸೂರ್ಯನಿಗೆ ಆಮೇಲೆ ಅರ್ಘ್ಯವನ್ನ ಕೊಡಿ. ಕೆಲವರೆಲ್ಲ 7 ಎಕ್ಕದ ಎಲೆಗಳನ್ನ ಭುಜಗಳಲ್ಲಿ ತಲೆ ಮೇಲೆಲ್ಲ ಇಟ್ಟು ಪೂಜೆ ಮಾಡಿ, ಸ್ನಾನ ಮಾಡಿ ದೇವ್ರನ್ನ ಪೂಜೆ ಮಾಡ್ತಾರೆ, ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೆ. ಅವಾಗ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ತಿಂಗಳು 4 ಗ್ರಹಗಳು ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಏನಾಗುತ್ತೆ, ನಿಮ್ಮ ಜನ್ಮ ರಾಶಿಗಾಗ್ಲೇ ಗುರುಬಲ ಇದೆ, ಆದ್ರೂ ಸಾಡೆ ಸಾತಿ. ಜನ್ಮ ರಾಶಿಯಲ್ಲೇ ರಾಹು ಸಂಚಾರ. ಅದರಲ್ಲಿ ಈ 4 ಗ್ರಹಗಳು ಕೂಡ ವ್ಯಯಭಾವಕ್ಕೆ ಬರ್ತಾರೆ. ಅಂದ್ರೆ 12ನೇ ತಾರೀಕು ಜನವರಿ 2026 ಶುಕ್ರ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ. 14/1/2026 ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ. 15/1/2026 ಮಂಗಳ ಗ್ರಹ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ. 17 ಜನವರಿ 2026 ಬುಧ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ. ಹೀಗೆ ಒಟ್ಟೊಟ್ಟಿಗೆ 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ, ಅದರಲ್ಲೂ ಎಲ್ಲಾ ಗ್ರಹಗಳು ವ್ಯಯಭಾವಕ್ಕೆ ಹೋಗ್ತಾ ಇರೋದ್ರಿಂದ ಏನು ಶುಭ ಅಥವಾ ಯಾವ ವಿಷಯದಲ್ಲಿ ನೀವು ಎಚ್ಚರವಾಗಿರ್ಬೇಕು ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ತೀನಿ. ಕುಂಭರಾಶಿ ಜಾತಕರಿಗೆ ಶುಕ್ರ ಯೋಗಕಾರಕ, ಅಂದ್ರೆ ಅತ್ಯಂತ ಶುಭ ಕೊಡುವಂತವನು. 4 ಮತ್ತು 9ನೇ ಮನೆ ಅಧಿಪತಿ. ವ್ಯಯ ಅಂದ್ರೆ ದುಸ್ಥಾನ. ಆದ್ರೂ ಕೂಡ ಗೋಚಾರದಲ್ಲಿ ಶುಕ್ರ ವ್ಯಯಭಾವದಲ್ಲಿ ಹೋದಾಗ ಶಯನ ಸಂಬಂಧಪಟ್ಟಂತ ಸುಖಗಳು, ವಸ್ತ್ರಗಳು, ವಸ್ತುಗಳು ಪ್ರಾಪ್ತಿಯಾಗುತ್ತೆ. ಸುಂದರವಾದಂತಹ ಸ್ತ್ರೀ ಜೊತೆ ಸೇರಿ ಸ್ನೇಹ ಬೆಳೆಸೋದು ಒಂದು ಯೋಗ. ಗುಪ್ತವಾಗಿ ಉಲ್ಲಾಸ ಪಡಿತೀರಿ. ಅಂದ್ರೆ ಸ್ವಲ್ಪ ಅನಾವಶ್ಯಕ ಖರ್ಚು ಕೂಡ ಇರುತ್ತೆ. ಚಿನ್ನದಿಂದ ನಿಮ್ಗೆ ಲಾಭ ಆಗುತ್ತೆ. ಯಾರೋ ಚಿನ್ನಕ್ಕೆ ಹೂಡಿಕೆ ಮಾಡಿದಿರಿ, ಲಾಭ ಆಗುತ್ತೆ. ಚಿನ್ನದಲ್ಲಿ ಧನ ಹೂಡಿಕೆ ಮಾಡಿರೋರಿಗೆ ಲಾಭ ಆಗುತ್ತೆ. ಆಧ್ಯಾತ್ಮಿಕದ ಕಡೆ ಮುಂದುವರಿತೀರಿ. ದಾನ ಧರ್ಮಗಳ ಕಡೆ ನಿಮ್ಮನ್ನ ನೀವು ತೊಡಸ್ಕೊಂತೀರಿ. ವಿವಾಹ ಆಗಿದ್ದರೆ ವಿಶೇಷವಾಗಿ ಪುರುಷರಿಗೆ ಪತ್ನಿಯಿಂದ ಅಥವಾ ಇನ್ನು ಕೆಲವರಿಗೆ ಬೇರೆಯವರಿಂದ ಶಯನ ಸುಖ ಪ್ರಾಪ್ತಿ, ಸ್ತ್ರೀಯರಿಗೂ ಕೂಡ ಶಯನ ಸುಖ ಪ್ರಾಪ್ತಿ ಉಂಟಾಗುತ್ತೆ. ನೋಡಿ, ಎಲ್ಲ ಶುಭ ಫಲಗಳು. ಯಾಕಂದ್ರೆ ಶುಕ್ರ ವ್ಯಯಭಾವದಲ್ಲಿ ಹೋಗಿದ್ದಾನೆ. ಆದ್ರೂ ಈ ತಿಂಗಳಲ್ಲಿ ಒಂದ್ ಸ್ವಲ್ಪ ದಿನಗಳು ಈ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಶುಕ್ರ 4ನೇ ಮನೆ ಅಧಿಪತಿ. ಮನೆಯಲ್ಲಿ ನಿಮಗೆ ಸುಖ. ಭಾಗ್ಯಾಧಿಪತಿ. ಭಾಗ್ಯ ಅದೃಷ್ಟದಿಂದ ಸುಖ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಏನೇನು ನೆಗೆಟಿವ್ ಆಗ್ಬೋದು, ಎಲ್ಲಾ ಗ್ರಹಗಳು ವ್ಯಯಭಾವದಲ್ಲಿ ಹೋಗಿದಾರಲ್ಲ ಗುರುಜಿ ಅಂತ ನೀವು ಹೇಳಿದಾಗ, ಸೂರ್ಯ ಕುಂಭರಾಶಿ ಜಾತಕರಿಗೆ ಸಪ್ತಮಾಧಿಪತಿ. ಸಪ್ತಮಾಧಿಪತಿ ವ್ಯಯದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸಂಗಾತಿಯಿಂದ ದೂರ ಆಗ್ಬೋದು, ವಿವಾಹ ಜೀವನದಲ್ಲಿ ಕಲಹಗಳಾಗ್ಬೋದು, ಸರ್ಕಾರದ ಯಾವುದೇ ಸಹಾಯಗಳು ನಿಮಗೆ ಪ್ರಾಪ್ತಿಯಾಗದೆ ತೊಂದರೆಗಳಾಗ್ಬೋದು, ಕೆಲವರಿಗೆ ಪ್ರಮೋಷನ್ ಹೊರಟೋಗಿ ಹಿಂಬಡ್ತಿ
ಡಿಪ್ರಮೋಷನ್ ಆಗ್ಬಿಡ್ಬೋದು, ಕಾಲುಗಳಿಗೆ ಗಾಯ ಆಗ್ಬೋದು, ಚರ್ಮ ವ್ಯಾಧಿಗಳಿರೋರು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಅಥವಾ ನಿಮ್ಮ ಆಫೀಸಲ್ಲೋ ಎಲ್ಲೋ ಒಂದ್ ಕಡೆ ಉನ್ನತಾಧಿಕಾರಿಗಳ ತಪಾಸಣೆಗೆ ನೀವು ಗುರಿಯಾಗುವಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗ್ಬೋದು. ಭಯ ಪಡಬೇಡಿ, ಜೀವನದಲ್ಲಿ ಎಲ್ಲಾನು ಕೂಡ ಫೇಸ್ ಮಾಡಬೇಕು, ಎದುರ್ಸಕ್ಕೆ ರೆಡಿ ಆಗಿರ್ರಿ ಅನ್ನುವಂಥ ವಿಚಾರ. ಕುಜ 12ನೇ ಮನೆಯಲ್ಲಿದ್ದಾಗ ಕೆಳಗಡೆ ಬೀಳುವಂಥದ್ದು, ಗಾಯ ಆಗುವಂಥದ್ದು, ಅಪಘಾತಗಳಾಗುವಂಥದ್ದು, ಬಿ ಪಿ ಇರೋರು, ರಕ್ತದ ಒತ್ತಡ ಇರೋರು ಬಹಳ ಎಚ್ಚರ. ಕಣ್ಣಿನ ತೊಂದರೆ ಉಂಟಾಗುವಂಥದ್ದು, ಯಾರೂ ಕೂಡ ಕಣ್ಣಿಗೆ ಶಸ್ತ್ರಚಿಕಿತ್ಸೆಯನ್ನ ಜನವರಿನಲ್ಲಿ ಅವಾಯ್ಡ್ ಮಾಡಿಸ್ಬೇಡಿ. ವ್ಯಾಜ್ಯ ಕಲಹಗಳಿಗೆ ಸಿಕ್ಕಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಈ ತರ ಕೆಲವೆಲ್ಲ ಬಂಧುಗಳ ಜೊತೆಗೆ ಶತ್ರುತ್ವ ಉಂಟಾಗುತ್ತೆ, ಏನೋ ತಪ್ಪಾದ ತಿಳುವಳಿಕೆ, ಯಾರಿಗೋ ಒಂದು ಶ್ಯೂರಿಟಿ ಹಾಕ್ಬಿಟ್ಟಿರ್ತೀರ, ಅವರಿಂದ ತೊಂದರೆಗಳಾಗುವಂಥದ್ದು, ಸರ್ಕಾರದ ಸಂಸ್ಥೆಗಳಿಂದ ನಿಮಗೆ ಅನಾನುಕೂಲಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಈ ತರ ಎಲ್ಲ ಕೆಲವು ನೆಗೆಟಿವ್ ಎಫೆಕ್ಟ್ ಕೂಡ ಉಂಟಾಗುತ್ತೆ. ಇದ್ಯಾವುದು ನಮಗೆ ಉಂಟಾಗಬಾರ್ದು, ನನಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು, ನೆಗೆಟಿವ್ ಎಫೆಕ್ಟ್ ಬೇಡಪ್ಪ ಅಂತ ನಿಮ್ಗೆ ಏನೇನು ಅನಿಸುತ್ತೋ ಅಂಥವರೆಲ್ಲ ನವಗ್ರಹ ಪೂಜೆಗಳನ್ನ ಮಾಡಬೇಕಾಗತ್ತೆ, ನವಗ್ರಹ ಶಾಂತಿಯನ್ನ ಮಾಡಿಸ್ಬೇಕು. ಶಿವ ಶಿವನನ್ನ ಓಂ ರುದ್ರಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ನಿಮ್ಗೆಲ್ಲ ಈ ತಿಂಗಳು ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.